ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವುದು ಕರ್ನಾಟಕದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಹುಬ್ಬಳ್ಳಿಯ ಪವಿತ್ರ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠಕ್ಕೆ. ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿರುವ ಈ ಮಠವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ, ಇದು ಭಕ್ತಿ, ಜ್ಞಾನ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರುತ್ತಿರುವ ಪವಿತ್ರ ಸ್ಥಳ. ಓಂ ನಮಃ ಶಿವಾಯ. ಸಿದ್ಧಾರೂಢ ಸ್ವಾಮೀಜಿಯವರು ಜೀವನವೇ ಒಂದು ಆಧ್ಯಾತ್ಮಿಕ ಪಯಣ. ಬಾಲ್ಯದಲ್ಲಿಯೇ ಅವರು ಲೋಕದ ಬಂಧನಗಳಿಂದ ದೂರವಾಗಿ ಸತ್ಯ ಮತ್ತು ಆತ್ಮಜ್ಞಾನವನ್ನು ಅರಿಸುವ ಮಾರ್ಗವನ್ನು ಹಿಡಿದರು. ತಮ್ಮ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಪಡೆದು ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಜನರಿಗೆ ಜ್ಞಾನ ಮತ್ತು ಆತ್ಮೋನ್ನತಿಯ ಮಾರ್ಗವನ್ನು ಬೋಧಿಸಿದರು. ನಂತರ ಹುಬ್ಬಳ್ಳಿಯನ್ನು ತಮ್ಮ ಆಧ್ಯಾತ್ಮಿಕ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಸ್ವಾಮೀಜಿಯವರು ಬಳಿಗೆ ಬಂದ ಜಾತಿ, ಧರ್ಮ, ಬಡವ, ಶ್ರೀಮಂತ ಎಂಬ ಯಾವುದೇ ಭೇದವಿಲ್ಲದೆ ಜನರು ಬರುತ್ತಿದ್ದರು. ಎಲ್ಲ ಮನುಷ್ಯರು ಸಮಾನರು, ಎಲ್ಲ ಧರ್ಮಗಳಲ್ಲಿಯೂ ಒಂದೇ ದೈವತ್ವವಿದೆ ಎಂಬುದು ಅವರ ಪ್ರಮುಖ ಸಂದೇಶಗಳಲ್ಲಿ ಒಂದಾಗಿತ್ತು. ಸರಳ ಜೀವನ ಮತ್ತು ಉನ್ನತ ಚಿಂತನೆಗೆ ಅವರು ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದರು. ಸಿದ್ಧಾರೂಢ ಸ್ವಾಮೀಜಿಯವರು ಆಧ್ಯಾತ್ಮಿಕ, ಅದ್ವೈತ ತತ್ವ, ಭಗವದ್ಗೀತೆ, ಉಪನಿಷತ್ತುಗಳು ಸೇರಿದಂತೆ ಆಧ್ಯಾತ್ಮಿಕ ವಿಚಾರಗಳನ್ನು ತಮ್ಮ ಶಿಷ್ಯರಿಗೆ ಬೋಧಿಸಿದರು. ಹುಬ್ಬಳ್ಳಿಯಲ್ಲಿಯೇ ಸ್ವಾಮೀಜಿಯವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆದರು. 1929ರಲ್ಲಿ ಅವರು ಐಕ್ಯರಾದ ಸ್ಥಳದಲ್ಲಿಯೇ ಇಂದಿನ ಸಿದ್ಧಾರೂಢ ಮಠ ನಿರ್ಮಾಣಗೊಂಡಿದೆ. ಈ ಮಠಕ್ಕೆ ಪ್ರತಿದಿನವೂ ನೂರಾರು, ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಪೂಜೆ, ಪ್ರಾರ್ಥನೆ ಮತ್ತು ಧ್ಯಾನಗಳಲ್ಲಿ ಭಾಗವಹಿಸುತ್ತಾರೆ. ಮಠದಲ್ಲಿ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಭಜನೆಗಳು, ಪ್ರವಚನಗಳು ಮತ್ತು ಉತ್ಸವಗಳು ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನು ಹೆಚ್ಚಿಸುತ್ತವೆ. ಶಿವರಾತ್ರಿ ಮತ್ತು ರಥೋತ್ಸವ ಸೇರಿದಂತೆ ಹಲವು ಪ್ರಮುಖ ಕಾರ್ಯಕ್ರಮಗಳು ಈ ಮಠದಲ್ಲಿ ಜರುಗುತ್ತವೆ. ಮಠದ ಅಧಿಕೃತ ವೆಬ್ಸೈಟ್ನಲ್ಲಿ ಇಂತಹ ಕಾರ್ಯಕ್ರಮಗಳ ಮಾಹಿತಿ ಮತ್ತು ಭಕ್ತಿಗೀತೆಗಳು, ಪ್ರವಚನಗಳು ಲಭ್ಯವಿವೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಅನ್ನದಾಸೋಹ. ಹಸಿದವರಿಗೆ ಅನ್ನ ನೀಡುವುದು, ಸೇವೆ ಮಾಡುವುದು ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವುದು ಸಿದ್ಧಾರೂಢ ಸ್ವಾಮೀಜಿಯವರ ಮಾನವೀಯ ಸಂದೇಶದ ಪ್ರಮುಖ ಭಾಗವಾಗಿದೆ. ಇಂದಿಗೂ ಈ ಸೇವಾ ಪರಂಪರೆ ಮುಂದುವರಿಯುತ್ತಿದೆ. ಮಠದ ಅಧಿಕೃತ ಮಾಹಿತಿಯಲ್ಲಿಯೂ ನಿತ್ಯ ನಡೆಯುವ ಅನ್ನದಾಸೋಹದ ಉಲ್ಲೇಖವಿದೆ. ಮಠದ ವಿಶಾಲವಾದ ಆವರಣ, ಸುಂದರವಾದ ಕಟ್ಟಡಗಳು, ಧಾರ್ಮಿಕ ವಾತಾವರಣ ಮತ್ತು ಶಾಂತ ಮನೋಭಾವ ಭಕ್ತರನ್ನು ಆಕರ್ಷಿಸುತ್ತವೆ. ಇಲ್ಲಿ ಕಾಲಿಟ್ಟಾಗಲೇ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಸಿದ್ಧಾರೂಢ ಸ್ವಾಮೀಜಿಯವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಜಾತಿ, ಮತದ ಭೇದ ಮಾಡಬೇಡಿ, ಎಲ್ಲ ಜೀವಿಗಳಲ್ಲಿಯೂ ದೇವರನ್ನು ಕಾಣಿರಿ, ಸರಳವಾಗಿ ಬದುಕಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಮತ್ತು ಸಾಧ್ಯವಾದಷ್ಟು ಸಮಾಜಕ್ಕೆ ಸೇವೆ ಮಾಡಿ. ಹುಬ್ಬಳ್ಳಿ ಸಿದ್ಧಾರೂಢ ಮಠವು ಇಂದಿಗೂ ಈ ಮಹಾನ್ ಸಂತನ ಆಧ್ಯಾತ್ಮಿಕ ಪರಂಪರೆಯನ್ನು ಮುಂದುವರಿಸುತ್ತಿರುವ ಪವಿತ್ರ ಕ್ಷೇತ್ರವಾಗಿದೆ. ನೀವು ಹುಬ್ಬಳ್ಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಪವಿತ್ರ ಮಠಕ್ಕೆ ಒಮ್ಮೆ ಭೇಟಿ ನೀಡಿ. ಸಿದ್ಧಾರೂಢ ಶಾಸ್ತ್ರ ಹೇಳ್ತಿದ್ರು. ಅವ್ರು ಇದ್ದಾಗ ಇಲ್ಲೇ ಕೂತ ಶಾಸ್ತ್ರ ಹೇಳ್ತಿದ್ದಾರೆ ಸಿದ್ಧಾರೂಢ. ಈಗ ಇಲ್ಲಿ ದಿನನಿತ್ಯ 12 ತಿಂಗಳ ದಾಸೋಗ ಐತ್ರಿ, 12 ತಿಂಗಳ ಪ್ರವಚನ ಐತ್ರಿ. 12 ತಿಂಗಳಲ್ಲಿ ಯಾವತ್ತು ಒಂದು 100 ವರ್ಷಕ್ಕೆ ಇನ್ನೊಂದು 2-3 ವರ್ಷ ಇಷ್ಟ ಕಡಿಮೆ ಐತ್ರಿ. 100 ವರ್ಷದಿಂದ ಅಖಂಡ ಭಜನೆ ನಡೆದೈತ್ರಿ. ಓಂ ನಮಃ ಶಿವಾಯ ಅಂತ ಗರ್ಭಗುಡಿ ಮುಂದೆ ಅದು ಓಂ ನಮಃ ಶಿವಾಯ ಅಂತ ಅದು ತಂಬೂರಿ ಹಾಕೊಂಡ ಎಲ್ಲ ಸಾಧುಗಳು ತಾಸಿಗೊಬ್ಬರು ತಗೋತಾರ್ರಿ. ಹಗಲು ರಾತ್ರಿ ಅಖಂಡ ಭಜನೆ ಐತ್ರಿ ಅಲ್ಲಿ ಸಿದ್ಧಾರೂಢಜ್ಜಂದು. ಹಗಲು ರಾತ್ರಿ ಅಖಂಡ. ಎಷ್ಟು ವರ್ಷದ ಐತ್ರಿ ಮಠ ಇದೊಂದು? 100-150 ವರ್ಷದಿಂದ ಐತ್ರಿ. ಸಿದ್ಧಾರೂಢಜ್ಜಾರ ಬಂದು 40-50 ವರ್ಷದ ಮ್ಯಾಲೆ ದೇಹ ಬಿಟ್ಟಾರ್ರಿ. ಅವ್ರು ದೇಹ ಬಿಟ್ಟು 100 ವರ್ಷ ಆಗ್ಲಾತೈತ್ರಿ. ಅದು ಇನ್ನೊಂದು 2 ವರ್ಷ ಅಷ್ಟೇ ಕಡಿಮೆ ಐತ್ರಿ, 100 ವರ್ಷ ಆಗ್ಲಾಕ. ಒಂದು 100 ವರ್ಷದಿಂದ ಹಗಲು ರಾತ್ರಿ ಅಖಂಡ ಅದು ತಂಬೂರಿ ತೆಳಗಿಟ್ಟಿಲ್ರಿ, ಅಖಂಡ ನಾಮಸ್ಮರಣೆ ನಡಿತೈತ್ರಿ. ಮತ್ತು
ಅದು 100 ವರ್ಷದಿಂದ ಅಖಂಡ ನಾಮಸ್ಮರಣೆ ಅದ ದೊಡ್ಡ ಶಕ್ತಿ ರೀ. ಅದಲ್ದ 12 ತಿಂಗಳು ದಾಸೋಹ ಐತ್ರಿ. ಅದಲ್ದ 12 ತಿಂಗಳು ಇಲ್ಲಿ ಪ್ರವಚನ ಐತ್ರಿ. ಇವು 3 ಅಲ್ದ ರಾತ್ರಿ ಕೈಲಾಸ ಮಂಟಪದಾಗ ದಿನನಿತ್ಯ ತಪ್ಪದಂಗೆ ಒಂದು 70-80 ಜನ ಬಂದು ಭಜನೆ ಮಾಡ್ತಾರಪ್ಪ ದಿನನಿತ್ಯ ರೀ. ಕೈಲಾಸ ಮಂಟಪದಾಗ ರಾತ್ರಿ 7ರಿಂದ 8, 5ರಿಂದ 6 ಪ್ರವಚನ ರೀ, 6ರಿಂದ 7 ಪೂಜೆ ರೀ. ತಮ್ಮ ಪರಿಚಯ ನಾವು ಆ ಕಡೆ ಮಹಾರಾಷ್ಟ್ರ ಸಿಂಧೂರ ಲಕ್ಷ್ಮಣ ಅಂತ ಕೇಳಿರಲ್ಲ, ಲಕ್ಷ್ಮಣವ್ರವ್ರು ಸೇವಾ ಮಾಡಕ್ಕೆ ಬಂದಿರಿ. ಹ್ಞೂ ರೀ, 30 ವರ್ಷ ಆತ್ರಿ ಇಲ್ಲಿ ಬಂದ. ಇಲ್ಲೇ ಭಕ್ತರ ಮನೆಯಲ್ಲೇ ಒಂದು 10 ವರ್ಷ ಇದ್ದೀವಿ ರೀ. ಮಠದಾಗ ಒಂದು 10 ವರ್ಷ ಇದ್ದೀವಿ ರೀ. ಈಗ ಹೆಣ್ಮಕ್ಳಿಗೆ ಕೊಡಂಗಿಲ್ಲ ಅಂತ ಬಂದ್ ಮಾಡ್ಯಾರ, ಹೊರಗಡೆ ಕೂಲಿ ಮಾಡ್ಯಾರ. ಮತ್ತು ಇರೋದೆಲ್ಲ ಇಲ್ಲೇ ಇರ್ತೀವಿ ರೀ. ಸ್ನಾನ ಪೂಜೆಕ್ಕೆ ಮಲ್ಗಕ್ಕೆ ಇಷ್ಟ ಹೋಗ್ತೀವಿ, ಇಲ್ಲೇ ಇರ್ತೀವಿ. ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನ ಪಡೆದು ಇಲ್ಲಿನ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿಗೆ ಜಯವಾಗಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ಸ್ಥಳ ಮತ್ತು ಅದರ ಇತಿಹಾಸದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.